ఉగాది పర్వదినం సందర్భంగా సుదూర ప్రాంతాల నుండి వివిధ రాష్ట్రాల నుండి భక్తులు శ్రీశైలం మల్లికార్జునుని దర్శించుకోవటానికి పెద్ద ఎత్తున తరలి వస్తున్నారు. ప్రతి సంవత్సరం శివరాత్రి తర్వాత భక్తులు పెద్ద ఎత్తున వచ్చేది ఉగాది పర్వదినానికే. భక్తులు కాలినడకన కూడా శ్రీశైలం శివదర్శనానికి వస్తుంటారు. భక్తులకు ఎలాంటి ఇబ్బందులు కలగకుండా ఆలయ కమిటీ తగు జాగ్రత్తలను తీసుకుంటుంది. శ్రీశైలం వెళ్ళే యాత్రికులకి ఇంపార్టెంట్ అప్డేట్. వెహికల్స్ రాకపోకలు ఎలా ఉన్నాయి సార్? వెహికల్ రాకపోకలు ఉగాది పర్వదినం సందర్భంగా కర్ణాటక నుంచి భక్తులు చాలా ఎక్కువగా వస్తున్నారు. మొన్నటి వరకు 26 వరకు రాత్రి 9 నుంచి ఆపేవాళ్ళము. 27 నుంచి మా చీఫ్ వైల్డ్ లైఫ్ వార్డెన్ గారి ఉత్తర్వుల మేరకు రాత్రి 9 నుంచి ఉదయం 6 వరకు కూడా విడతలుగా ఒక బ్యాచ్కి 30 వెహికల్స్గా అలౌ చేస్తున్నాము. ఈ సమయంలో కూడా డ్రైవర్లకు మా అటవీ శాఖ నుంచి సూచన ఏంటంటే, అటవీ వన్య ప్రాణులు నైట్ కూడా ఎక్కువ తిరుగుతుంటాయి కాబట్టి వాటిని గమనించుకొని కొద్దిగా వాటికి ఎటువంటి హాని కలగకుండా మీరు కూడా సేఫ్గా ప్రయాణించాలని మా విజ్ఞప్తి. ఇక్కడ సౌకర్యాలు ఎలా ఉన్నాయో వాళ్ళ మాటలను తెలుసుకుందాం. ನಮಸ್ಕಾರ ರೀ. ನಾವು ಮಹಾರಾಷ್ಟ್ರ ಬಾರ್ಡರ್ ಸಂಗಲಿ ಡಿಸ್ಟಿಕ್ದಿಂದ ಇವತ್ತು 35ನೇ ವರ್ಷ ಐತೆ ನಮ್ಮದು ಈ ದಿಂಡಿ. 35 ವರ್ಷ ಆಯ್ತು ನಾವು ಅವಿರತ್ ಅಂದ್ರೆ ಅಖಂಡ ಒಮ್ಮೆ ತೆಪ್ಪಲ್ದ ನಾವು ದಾಸೋಗ ಮಾಡ್ಕೋತ ದಾರಿ ಕೂಡ ಬರ್ತೀವಿ. ನಮ್ಮ ಜೊತೆಯಲ್ಲಿ ಅತ್ನಿಯವರಾಗಲಿ ಜೊತೆಯವರಾಗಲಿ ಬೆಳ್ಳಂಕಿ ಅಂದರೆ ಮಿರಜ್ ಸಮೀಪದ ಮಂದಿ ಜನ ನಮ್ಮ ಜೊತೆಯಲ್ಲಿ ಇರ್ತಾರೆ. ಆದರೆ ಬರೋತ್ನ ದಾರಿ ಕೂಡ ನಮಗೆ ಭಾಳಷ್ಟು ಜನ ಸಹಕಾರ ಮಾಡ್ತಾರೆ. ನೀರಿನ ಬಗ್ಗೆ ಆಗಲಿ ದಾಸೋಗ ಬಗ್ಗೆ ಆಗಲಿ ಎಲ್ಲ ಥರದಿಂದ ನಮ್ಗೆ ಸಹಕಾರ ಸಿಕ್ಕೈತೆ. ಅದಕ್ಕೆ ಕರೋಕರನೇ ಆ ಹಿಂದೆ ಇರುವಂಥ ಜನರಿಗೆ, ಆ ಭಕ್ತಾದಿಗಳಿಗೆ ನಾವು ಮಲ್ಲಯ್ಯನ ಕಡೆ ಬೇಡ್ಕೋಬೋದಕ್ಕೆ ಅವ್ರಿಗೆ ಚಲೋ ಆರೋಗ್ಯ ಆಶೀರ್ವಾದ ಕೊಡಲಿ ಅಂತೇಳಿ. ಆದರೆ ಇಲ್ಲಿ ಶ್ರೀಶೈಲದಲ್ಲಿ ಬಂದ ಬಳಕ ಶ್ರೀಶೈಲ ದೇವಸ್ಥಾನ ಕಮಿಟಿ ವತಿಯಿಂದ ಎಲ್ಲ ಕಡೆ ಬೇಷಂಗೆ ಎಲ್ಲ ಥರ ವ್ಯವಸ್ಥೆ ಅದ. ಆದರೆ ಇಲ್ಲಿ ದರ್ಶನ ಸ್ವಲ್ಪ ಪ್ರಾಬ್ಲಮ್ ಅದ ನಮಗೆ. ಯಾಕಂದ್ರೆ ನಡ್ಕೋದು ಬರುವಂಥ ಜನರಿಗೆ ಸ್ವಲ್ಪ ದರ್ಶನ ಪ್ರಾಬ್ಲಮ್ ಆಗತೈತಿ. ಅದಕ್ಕೆ ದರ್ಶನ ಹೆಂಗೆ ಸುಲಭತೆಯಿಂದ ಹೆಚ್ಚು ಜನರಿಗೆ ಎಲ್ಲರಿಗೆ ದರ್ಶನ ಸುಲಭತೆಯಿಂದ ಆಗ್ಬೇಕು. ಇದ್ರ ಬಗ್ಗೆ ಸ್ವಲ್ಪ ಎಲ್ಲರೂ ಕಮಿಟಿಯವ್ರು ವಿಚಾರ ಮಾಡಿದ್ರೆ ಭಾಳ ಒಳ್ಳೇದಾಗ್ತೈತಿ. ಯಾಕಂದ್ರೆ ನಡ್ಕೋತ ಬಂದಂಥ ಜನರಿಗೆ ಮುಟ್ಟಿ ದರ್ಶನ ಆಗ್ಬೇಕನ್ನೋಂಥ ಒಂದು ಅಪೇಕ್ಷೆ ಇರ್ತೈತಿ. ಆ ಅಪೇಕ್ಷೆ ಪೂರೈಸಬೇಕಾದ್ರೆ ಕಮಿಟಿಯವ್ರು ಅದ್ರ ಮ್ಯಾಗ ಇನ್ನೊಮ್ಮೆ ವ್ಯವಸ್ಥಿತ ವಿಚಾರ ಮಾಡಬೇಕಾಗಿ ನಮ್ಮ ವಿನಂತಿ ಐತಿ. ಯಾಕಂದ್ರೆ ಇನ್ನಾದರೂ ಹಿಂದೆ ಜನ ನಡ್ಕೋತ ಬರ್ತಾ ಇದ್ದಾರೆ. ಇನ್ನೂ ಉಗಾದಿ ನಾಳೆಗೈತಿ, ಆದರೆ ಇನ್ನಾದರೂ ಜನ ಬರ್ತಿದ್ದಾರೆ. ಬರೋ ಜನರಿಗೆ ಮುಟ್ಟಿ ದರ್ಶನ ಇಲ್ಲ. ಅದಕ್ಕೆ ಮುಟ್ಟಿ ದರ್ಶನದ ಸೌಲಭ್ಯ ಉಗಾದಿ ತನಕ ಇಟ್ಟಿದ್ರೆ ಒಳ್ಳೇದಾಗ್ತೈತಿ ನಮ್ಮ ಅಪೇಕ್ಷೆ ಐತಿ. ಆದರೆ ಇದೇ ಥರದಿಂದ ಈ ಕಮಿಟಿ ಏನಿಗೆ ಎಲ್ಲ ಕಡೆ ಸುಶೋಭೀಕರಣ ಆಗಲಿ, ನೀರಿನ ವ್ಯವಸ್ಥೆ ಆಗಲಿ, ಇಲ್ಲಿ ಬರುವಂಥ ಜನರಿಗೆಲ್ಲ ಪಾರ್ಕಿಂಗ್ ಆಗಲಿ ಇದೆಲ್ಲ ವ್ಯವಸ್ಥಿತ ಮಾಡ್ಯಾರ. ಅದ್ರ ಬಗ್ಗೆ ನಮಗೆ ಏನು ಅಭಿಪ್ರಾಯ ಕೆಟ್ಟಿಲ್ಲ. ಆದರೆ ದರ್ಶನದ ಬಗ್ಗೆ ಒಂದು ಸ್ವಲ್ಪ ಮನಸ್ಸಿನಾಗ ಕೊರತೆ ಇದೆ. ಅದಕ್ಕೆ ಕೃಪಾ ಮಾಡಿ ಅದನ್ನು ನೀವು ನಿರ್ವಹಿಸಬೇಕಾಗಿ ನಮ್ಮದು ವಿನಂತಿ. ನಾವು ಮಹಾರಾಷ್ಟ್ರದಿಂದ ಬರ್ತಿದ್ದೇವೆ. ಆಮೇಲೆ ಬರುವಾಗ 700 ಕಿಲೋಮೀಟ್ರ್ ನಾವು ಬಿಸಿಲಲ್ಲಿ ಬರ್ತೀವಿ. ಬಂದು ಎಲ್ಲ ಯಾವ ಕಡೆ ಎಲ್ಲ ಸೌಕರ್ಯ ಅಲ್ಲಿ ದಾರಿಯಲ್ಲಿ ಸೌಕರ್ಯ ಭರ್ಪೂರಿದೆ. ಆದರೆ ಇಲ್ಲಿ ಬಂದ ಮೇಲೆ ದರ್ಶನದ ಭಾಳ ತೊಂದರೆ. ಯಾಕೆಂದರೆ 500 ರೂಪಾಯಿ ಟಿಕೆಟ್ ಕೊಟ್ಟರು ದರ್ಶನಕ್ಕೆ ಅಲ್ಲಿ ನಮಗೆ ವ್ಯವಸ್ಥಿತ ಇಲ್ಲ. ಎಲ್ಲದರಲ್ಲಿ ಹೋಗಿ ಒಳಗೋಗಿ ಉಸಲಕಟ್ಟಾಗಿ ನುಗ್ಗಾನುಗ್ಗಿಯಾಗಿ ಹೆಣ್ಮಕ್ಳು ಅನ್ನೋದಿಲ್ಲ ಗಂಡು ಮಕ್ಳು ಅನ್ನೋದಿಲ್ಲ ಒತ್ತಾಡಿ ಮೇಲೆ ಜಿಗುದು ತೆಳಗೆ ಜಿಗುದು ಇಷ್ಟೊಂದು ತೊಂದರೆ ಇದೆ. ಆದರೆ ಇದು ವ್ಯವಸ್ಥೆ ಆಗ್ಲಿಕ್ಕೆ ಬೇಕು. 700 ಕಿಲೋಮೀಟ್ರ್ ನಡ್ಕೋತ ಬಂದಮೇಲೆ ಅವ್ರಿಗೆ ಆಸೆ ಇರುತ್ತೆ, ನನ್ನ ಮಗ ಲಿಂಗ ದರ್ಶನ ಆಗಬೇಕು ಅಂತ. ಆದರೆ ಆಗೋದಿಲ್ಲ. ಇದರಿಂದ ಭಾಳ ಎಲ್ಲರಿಗೆ ಮೂಡ್ ಖರಾಬಾಗಿ ಮರಳಿ ಹೋಗಿದ್ದಾರೆ ತಮ್ಮ ಊರಿಗೆ. ಇದರ ಸಲುವಾಗಿ ಇಷ್ಟು ವ್ಯವಸ್ಥೆ ಮಾಡಲಿಕ್ಕೆ ಬೇಕು ಅಷ್ಟೇ ನಮ್ಮ ವಿನಂತಿ.